ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿ ಮೇಲೆ ಬಿದ್ದು ಗೋಳಾಡುತ್ತಿರುವ ತಂದೆ ಲಕ್ಷ್ಮಣ್ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ 11 ಜನರನ್ನ ಕೊಲೆ ಮಾಡಿದೆ. ನಮ್ಮಂತವರ ಮಕ್ಕಳು ಬೀದಿಯಲ್ಲಿ ಸಾಯ್ತಿದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಕಪ್ ಹಿಡಿದು ಎಂಜಾಯ್ ಮಾಡ್ತಿದ್ರು. ಇವರೇ ದೊಡ್ಡ ಟೆರರಿಸ್ಟ್ಗಳೆಂದು ಕಣ್ಣೀರು ಹಾಕಿದ್ದಾರೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಮರ್ಡರ್ ಮಾಡಿ ಇವಾಗ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವರಾಗಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ ಯಾದಗಿರಿಯ ಶಿವಲಿಂಗನನ್ನ ನೆನೆದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಮಗನಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚಿತ್ತು, ಕೊಹ್ಲಿ ತರನೇ ಆಗ್ತೀನಿ ಅಂತ ಹೇಳ್ತಿದ್ದ. ಆದ್ರೆ ಅದೇ ಕೊಹ್ಲಿ ನೋಡೋಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಗೋಳಾಡಿದ್ದಾರೆ. ನಾವೇನು ತಂದೀವಿ ಮಗನ ಹೆಣ ತಂದೀವಿ ಸರ್, ನಾವು ಊರಿಗೆ ಏನು ತಂದೀವಿ ಹೇಳು? ನಾವೇನು ತರಲಿಲ್ಲ, ಹೆಣ ತಂದೀವಿ. ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟು ಇಷ್ಟ ಸರ್ ಅವನಿಗೆ. 5 ವರ್ಷದ ಮಗಲಿಂದ 17 ವರ್ಷದ ಮಗ ಆದ್ರೆ ವಿರಾಟ್ ಕೊಹ್ಲಿ ಅಂತಿದ್ದ ಸರ್. ಅವನ ಟೋಪಿ ಮನ್ಯಾಗ ಅಂಗಿ, ಅವನ ಫೋಟ ಕೈಲಿಂದನೇ ಮಾಡಿದ ಸರ್. ಅವನೇನ ಬೆಳ್ಳಗನ ಬರ್ತಿದ್ದ, ಚಿತ್ರ ಬಿಡಿಸಿದ ಸರ್. ಅವನು ಕೈಲಿಂದ ಅಪ್ಪ ನಿದ್ದೆ ಮಾಡಿಲ್ಲ, ಮಾಡ್ತಾನಮ್ಮ ಅಂತಿದ್ದ ಸರ್. ಅವನು ಭಾಳ ಸಾಯ್ತಿದ್ರಿ. ಅವನು ಏನು ಕೊಟ್ಟ ಆಯ್ತು ಮಗನ ಜೀವನೇ ತಗೊಂಡ ವಿರಾಟ್ ಕೊಹ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಕಾಲ್ತುಳಿತ ನಡೆದ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸಿತು. ಗೇಟ್ ನಂಬರ್ 7, 19, 18, 16 ಮತ್ತು 21ರ ಬಳಿ ಹೆಚ್ಚು ಅನಾಹುತ ಆಗಿತ್ತು. ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವ 4 ಆರೋಪಿಗಳನ್ನ ವಶಕ್ಕೆ ಪಡೆಯಲು ಸಿಐಡಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕಲಿದೆ. ಇಂದು ಸರ್ಕಾರಿ ರಜೆ, ನಾಳೆ ಭಾನುವಾರವಾಗಿರೋದ್ರಿಂದ ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ತಂಡ ಸಿದ್ಧತೆಯನ್ನ ನಡೆಸಿದೆ. ಇತ್ತ ಕೇಸ್ ಫೈಲ್ ಸಮೇತ ಆಗಮಿಸಿದ ಸಿಐಡಿಯ ಮತ್ತೊಂದು ಟೀಮ್ ನೇರವಾಗಿ ಕೆಎಸ್ಸಿಎ ಕಚೇರಿಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾದ ಪ್ರಕರಣ ಸಂಬಂಧ ನೈತಿಕ ಹೊಣೆ ಹೊತ್ತು ಕೆಎಸ್ಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ಮತ್ತು ಖಜಾಂಜಿ ಜಯರಾಮ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್, ಖಜಾಂಜಿ ಜಯರಾಮ್ ರಾಜೀನಾಮೆ ನೀಡಿದ್ದಾರೆ. ಪದಾಧಿಕಾರಿಗಳ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಿದ್ದಾರೆ. ಹೈಕೋರ್ಟ್ ರಿಲೀಫ್ ಕೊಟ್ಟ ನಂತರ ಬ್ರಿಜೇಶ್ ಸಭೆ ನಡೆಸಿ ಸೂಚನೆ ಕೊಟ್ಟಿದ್ರು. ಸದ್ಯ ತೆರವುಗೊಂಡ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸುವಂತೆ ಜಂಟಿ ಕಾರ್ಯದರ್ಶಿ ಶಾವೀರ್ ತಾರಾಪುರ್ಗೆ ಕೆಎಸ್ಸಿಎ ಸೂಚಿಸಿದೆ. ಇದರ ನಡುವೆ 10 ಕೋಟಿ ಹಣ ಜಾಹೀರಾತು ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಕೆಎಸ್ಸಿಎ ದಂಡ ವಿಧಿಸಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಮಾಜಿ ಐಪಿಎಸ್ ಅಧಿಕಾರಿ ದಯಾನಂದ್ ಅಮಾನತು ಪೊಲೀಸ್ ಇಲಾಖೆಯ ಕಗ್ಗೊಲೆ ಎಂದು ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಭಾಸ್ಕರ್ ರಾವ್ ಸಿದ್ದರಾಮಯ್ಯ ಒಬ್ಬ ಹೇಡಿ, ವೀಕ್, ಅಸಹಾಯಕ ಮುಖ್ಯಮಂತ್ರಿ ಎಂದು ಜರಿದಿದ್ದಾರೆ. Your chief minister, your deputy chief minister and your home minister, ಈ 3 ಜನ ಬಿಟ್ಟರೆ ಯಾರು ಅಪರಾಧಿನೇ ಇಲ್ಲ. ಇಟ್ ಇಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್. ಅವ್ರಿಗೇನು ಇದು ಬೇಡವಾ? ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ? ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ? ಅವ್ರಿಗೆ ಅವರು ಪೊಲಿಟಿಕಲ್ ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ. ಸಿಎಂ, ಡಿಸಿಎಂ, ಗೃಹ ಸಚಿವರು ದುರ್ಘಟನೆಯ ನೇರ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಎಚ್ಡಿಕೆ ಮಾತಿಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್, ಕುಮಾರಸ್ವಾಮಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿಕೊಳ್ಳಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಸುರೇಶ್ ಹೇಳಿಕೆಗೆ ನನ್ನ ಆರೋಗ್ಯವನ್ನ ದೇವರು ನೋಡಿಕೊಳ್ತಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ನೈತಿಕತೆ ಇದ್ರೆ ಕೊಡಬೇಕು. ನನ್ನ ಅಭಿಪ್ರಾಯದಲ್ಲಿ ಆಗಿರೋದಕ್ಕೆ ಅವರದೇ ತರ್ಜನೆಗಳಾಗಬೇಕು. ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ. ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ನನ್ನ ಆರೋಗ್ಯ ದೇವರು ನೋಡ್ಕೊತಾನೆ. ನನ್ನ ಮಂಡ್ಯ ಜಿಲ್ಲೆ ಜನದ ಶುಭ ಹಾರೈಕೆ ಇದೆಯಲ್ಲ, ನನ್ನ ಆರೋಗ್ಯಕ್ಕೇನು ಆಗಲ್ಲ. ನಾನು ಯಾವುದೇ ಒತ್ತಡದಲ್ಲಿಲ್ಲ. ಒತ್ತಡದಲ್ಲಿರೋದು ಅವರುಗಳು. ನಾನು ಫ್ರೀ ಆಗಿದ್ದೀನಿ.
11 ಜನರ ಅಮಾಯಕರ ಸಾವಿಗೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ದುರಂತ ನಡೆದ ದಿನದಿಂದಲೂ ಸರ್ಕಾರದ ಕ್ರಮವನ್ನ ಟೀಕಿಸಿರುವ ರಮ್ಯಾ ಅಧಿಕಾರಿಗಳ ಅಮಾನತನ್ನ ಖಂಡಿಸಿದ್ದಾರೆ. ಕಾಲ್ತುಳಿತ ಸುಮ್ಮನೆ ಸಂಭವಿಸುವುದಿಲ್ಲ, ಸೃಷ್ಟಿ ಮಾಡಲಾಗುತ್ತೆ. ಸರ್ಕಾರ, ಅಧಿಕಾರಿಗಳು, ಆರ್ಸಿಬಿ, ಪೊಲೀಸರು, ಕೆಎಸ್ಸಿಎ ಮತ್ತು ಸಾರ್ವಜನಿಕರ ಸಾಮೂಹಿಕ ವೈಫಲ್ಯದಿಂದ ಈ ಕಾಲ್ತುಳಿತ ನಡೆದಿದೆ. ವಿಜಯೋತ್ಸವ ಆಚರಿಸಲು ಬಂದ ಮುಗ್ಧರು ಬಲಿಯಾಗಿದ್ದಾರೆ. ಇಲ್ಲಿ ಅಧಿಕಾರಿಗಳನ್ನ ಅಮಾನತುಗೊಳಿಸಿರುವ ನಿರ್ಧಾರವು ಯೋಚಿಸದೆ ತೆಗೆದುಕೊಂಡ ನಿರ್ಧಾರದಂತೆ ಕಾಣುತ್ತದೆ. ಆಟಗಾರರನ್ನ ಒಂದೇ ಸ್ಥಳದಲ್ಲಿ ಸೇರಿಸುವ ಬದಲು ತೆರೆದ ಬಸ್ನಲ್ಲಿ ರ್ಯಾಲಿ ಮಾಡಿದ್ದರೆ ಭಯಾನಕ ಘಟನೆಯನ್ನ ತಪ್ಪಿಸಬಹುದಿತ್ತು. ಹೀಗೆ ಪೋಸ್ಟ್ ಮಾಡಿದ ಕೆಲವು ಹೊತ್ತಿನ ಬಳಿಕ ರಮ್ಯಾ ಇನ್ಸ್ಟಾಗ್ರಾಂ ಖಾತೆಯಿಂದ ಪೋಸ್ಟ್ ಡಿಲೀಟ್ ಆಗಿದೆ. ಕಾಲ್ತುಳಿತ ಘಟನೆಯಲ್ಲಿ 11 ಮಂದಿ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಎದುರು ಭಾವುಕರಾಗಿದ್ದಾರೆ ಎನ್ನಲಾಗಿದೆ. 11 ಮಂದಿ ಸಾವಿನ ವಿಚಾರ ಸಿದ್ದರಾಮಯ್ಯಗೆ ತಡವಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮೊದಲೇ ವಿಚಾರ ಗೊತ್ತಿದ್ರೆ ವಿಧಾನಸೌಧದಲ್ಲಿ ಅಭಿನಂದನಾ ಸಮಾರಂಭವನ್ನೇ ಮಾಡ್ತಿರ್ಲಿಲ್ಲ, ನಾವು ವೇದಿಕೆಗೆ ಹೋಗುತ್ತಿರಲಿಲ್ಲ ಎಂದು ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ದುರ್ಘಟನೆ ಹಿನ್ನೆಲೆ ಚಾಮರಾಜಪೇಟೆಯಲ್ಲಿ ಬಕ್ರೀದ್ ಸಾಮೂಹಿಕ ಪ್ರಾರ್ಥನೆಗೂ ಸಿಎಂ ಗೈರಾಗಿದ್ದಾರೆ. ಪ್ರತಿ ವರ್ಷ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ತೆರಳಿ ಸಿಎಂ ಬಕ್ರೀದ್ ಆಚರಿಸುತ್ತಿದ್ರು. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಮ್ಯಾಚ್ ಫಿಕ್ಸಿಂಗ್ ಬಿಹಾರಕ್ಕೂ ಬರುತ್ತದೆ, ಬಿಜೆಪಿ ಸೋಲುವ ಎಲ್ಲಾ ಕಡೆಗೆ ಬರುತ್ತದೆ ಎಂದಿದ್ದಾರೆ. 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳು ಪ್ರಜಾಪ್ರಭುತ್ವವನ್ನ ವಂಚಿಸುವ ಒಂದು ನೀಲನಕ್ಷೆ ಆಗಿತ್ತು. ಇದು ಹೇಗೆ ನಡೀತು ಅನ್ನೋದನ್ನ ನನ್ನ ಲೇಖನ ಹಂತ ಹಂತವಾಗಿ ತೋರಿಸುತ್ತದೆ. ಚುನಾವಣಾ ಆಯೋಗದ ನೇಮಕಾತಿಗಾಗಿ ಸಮಿತಿಯನ್ನ ರಿಗ್ ಮಾಡೋದು, ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನ ಸೇರ್ಪಡೆ ಮಾಡುವುದು, ಮತದಾನ ಪ್ರಮಾಣವನ್ನ ಹೆಚ್ಚಿಸೋದು, ಬಿಜೆಪಿಗೆ ಗೆಲ್ಲಬೇಕಿರುವ ಕಡೆ ಬೋಗಸ್ ವೋಟಿಂಗ್ ಟಾರ್ಗೆಟ್ ಮಾಡೋದು, ಸಾಕ್ಷ್ಯವನ್ನ ಮುಚ್ಚಿಡೋದು. ಮಹಾರಾಷ್ಟ್ರದ ಮ್ಯಾಚ್ ಫಿಕ್ಸಿಂಗ್ ಬಿಹಾರಕ್ಕೂ ಬರ್ತದೆ, ಬಿಜೆಪಿ ಸೋಲುವ ಎಲ್ಲ ಕಡೆಯೂ ಬರ್ತದೆ. ರಾಹುಲ್ ಗಾಂಧಿಯ ಆರೋಪಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಿರುಗೇಟು ನೀಡಿದ್ದಾರೆ. ರಾಹುಲ್ ಗಾಂಧಿಯವರ ಇತ್ತೀಚಿನ ಲೇಖನ ಒಂದರ ಹಿಂದೊಂದು ಚುನಾವಣೆ ಸೋತಿದ್ರ ಹತಾಶೆ, ದುಃಖಕ್ಕೆ ಪ್ರತಿಯಾಗಿ ತಯಾರಾದ ನಕಲಿ ನಿರೂಪಣೆಗೆ ನೀಲನಕ್ಷೆ ಎಂದಿದ್ದಾರೆ. ಮುಂಗಾರಿಗೂ ಮುನ್ನ ಆರ್ಭಟಿಸಿ ಕಣ್ಮರೆಯಾಗಿದ್ದ ವರುಣ ಇದೀಗ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿ ಅಬ್ಬರಿಸಿದ್ದಾನೆ. ಮಳೆಯ ಆರ್ಭಟಕ್ಕೆ ಕೆರೆ ಜಮೀನುಗಳು ನದಿಯಂತೆ ಹರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಜಾಮೀನು ರದ್ದಾದ ಬೆನ್ನಲ್ಲೇ ಶಾಸಕ ವಿನಯ್ ಕುಲಕರ್ಣಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದ ವಿನಯ್, ಕೋರ್ಟ್ ಆದೇಶ ಕೊಟ್ಟಿದೆ, ಇದರ ಬಗ್ಗೆ ನಾನು ಮಾತನಾಡಲ್ಲ, ಇದರ ಹಿಂದೆ ಹಲವರ ಕೈವಾಡವಿದೆ ಅಂತ ಹೇಳಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ಮಡೇನೂರು ಮನು ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದಾರೆ. ಬಳಿಕ ಛತ್ತೀಸ್ಗಢದಲ್ಲಿ 7 ಮಾವೋವಾದಿ ನಕ್ಸಲರನ್ನ ಭದ್ರತಾ ಪಡೆಗಳು ಹತ್ಯೆಗೈದಿವೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದಲ್ಲಿ ಪ್ರಮುಖ ನಕ್ಸಲ್ ನಾಯಕ ಭಾಸ್ಕರ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಬಳಿಕ ವಾಟರ್ ವಾರ್ ಜೋರಾಗಿದೆ. ನೀರಿಗಾಗಿ ಭಾರತದ ಬಳಿ ಪಾಕಿಸ್ತಾನ ಅಂಗಲಾಸ್ತಿದೆ. ಈವರೆಗೂ ಪಾಕಿಸ್ತಾನ ಭಾರತದ ಜಲಶಕ್ತಿ ಸಚಿವಾಲಯಕ್ಕೆ 4 ಬಾರಿ ಪತ್ರ ಬರೆದು ಇಂಡಸ್ ನದಿ ನೀರಿಗಾಗಿ ಭಿಕ್ಷೆ ಬೇಡುತ್ತಿದೆ.